ಹೆಲೋ ಫ್ರೆಂಡ್ಸ್. ಏನು ಅಂತ ಅಂದರೆ ಒಂದು ಹೊಸ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಅನ್ನೋ ಹೇಳೋದಕ್ಕಿಂತ ಇದ್ದೇವೆ ಅಂತೇಳಿ. ಯಾಕಂತಂದರೆ ಈ ಒಂದು ಬಿಸ್ನೆಸ್ಗೆ ಹಸ್ಬೆಂಡ್ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹಾಗೆಯೇ ಏನು ಅಂತಂದರೆ ಒಬ್ಳಿಂದ ಅಂತೂ ಖಂಡಿತವಾಗ್ಲೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಸ್ಬೆಂಡ್ ಸಪೋರ್ಟ್ ಮಾಡಿದರೆ ಮಾತ್ರ ನಮಗೆ ಏನಾದರೂ ಒಂದು ಇವಾಗ ಯೂಟ್ಯೂಬ್ ಕೂಡ ಅಷ್ಟೇ. ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ರೂ ಹಸ್ಬೆಂಡ್ ಸಪೋರ್ಟ್ ಇತ್ತು, ಹಾಗಾಗಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದೆ. ಹಾಗೆ ನೀವು ಒಂದು ಹೊಸ ಬಿಸ್ನೆಸ್ ಮಾಡಬೇಕು ಅಂತ ಅನ್ಕೊಳ್ತಾ ಇದ್ದೆ, ಬಟ್ ಅದು ಕೂಡ ಆಯಿತು. ಒಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು. ಹಾಗೆಯೇ ನೀವು ಕೇಳ್ಬೋದು, ಈಗ ಏನು ಅಂತಂದರೆ ಎಲ್ಲರೂ ಕೂಡ ಇವಾಗ ಯೂಟ್ಯೂಬರ್ಸ್ ಎಲ್ಲರೂ ಕೂಡ ಈಗ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ನೀವು ಮಾಡಿರ್ಬೋದಾ ಅಂತ. ಎಸ್, ಹೌದು, ಎಲ್ಲರೂ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದಾರೆ, ಅದಕ್ಕೂ ನಾನು ಸ್ಟಾರ್ಟ್ ಮಾಡಿದೆ ಅಂತೇಳಿ. ಬಟ್ ಎಲ್ಲವನ್ನ ಅದನ್ನೇ ಹೇಳೋಕ್ಕಾಗಲ್ಲ. ಯಾಕಂದರೆ ನಮ್ಮ ಹತ್ರ ಒಂದು ಬಜೆಟ್ ಇರಬೇಕು. ಈಗ ನಾವು ಹೊಸ ಬಿಸ್ನೆಸ್ಸನ್ನು ಮಾಡಬೇಕು ಅಂತಂದರೆ ನಮ್ಮಲ್ಲಿ ಒಂದಷ್ಟು ಬಜೆಟ್ ಇರಬೇಕು. ಹಾಗೆಯೇ ಇನ್ನೊಂದು ಏನು ಅಂತ ಹೇಳಿದರೆ, ನನಗೆ ಏನು ಅಂತಂದರೆ ನನ್ನ ಯೂಟ್ಯೂಬ್ ಚಾನಲ್ ಇನ್ನೂ ಗ್ರೋತ್ ಆಗಬೇಕು, ಇನ್ನೂ ಯೂಟ್ಯೂಬ್ ಚಾನಲ್ ಬೆಳಿಬೇಕು ಅನ್ನೋ ಕಾರಣಕ್ಕೆ ಈ ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದರೆ ನನ್ನ ಯೂಟ್ಯೂಬ್ ಚಾನಲ್ ಕೂಡ ಸ್ವಲ್ಪ ಗ್ರೋತ್ ಆಗ್ಬೋದು. ಹಾಗೆಯೇ ನನಗೂ ಕೂಡ ಅನುಕೂಲ ಇದೆ ಸ್ವಲ್ಪ. ಅದಕ್ಕೋಸ್ಕರ ಒಂದು ಹೊಸ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಾ ಇದ್ದೇನೆ. ಕಷ್ಟನೋ ಸುಖನೋ ಗೊತ್ತಿಲ್ಲ, ಎಷ್ಟು ಕಷ್ಟ ಆಗುತ್ತೆ ಅಂತಲೂ ಗೊತ್ತಿಲ್ಲ, ಬಟ್ ಆ ಕಷ್ಟದಲ್ಲಿ ನಾವು ಸುಖ ಕಾಣ್ತೀವಲ್ವಾ, ಅದು ಒಂದು ನಮಗೆ ಜೀವನದಲ್ಲಿ ಗೆಲುವು ಸಿಕ್ಕ ಹಾಗೆ ಅಂತ ನಾನು ಭಾವಿಸ್ತೇನೆ. ಸೊ ಹಾಗಾಗಿ ಈ ಒಂದು ಹೊಸ ಬಿಸ್ನೆಸ್ಸಿಗೆ ನಿಮ್ಮೆಲ್ಲರ ಸಪೋರ್ಟ್ ನಮಗೆ ತುಂಬಾ ಮುಖ್ಯ. ನೀವು ಸಪೋರ್ಟ್ ಮಾಡಿದರೆ ಮಾತ್ರ ನಮಗೆ ಏನು ಅಂತಂದರೆ ಮುಂದುವರಿಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ನಿಮ್ಮ ಸಪೋರ್ಟ್ ಇದೆ ಅಂತ ನಾನು ಭಾವಿಸ್ತೇನೆ. ಯಾಕಂದರೆ ನಾನೊಂದು ಯೂಟ್ಯೂಬ್ ಚಾನಲ್ ಮಾಡಬೇಕಾದ್ರೂ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಬೇಕಿತ್ತು. ಹಾಗೆಯೇ ಈಗ 17,000ಕ್ಕಿಂತ ಜಾಸ್ತಿ ನನ್ನ ಚಾನಲ್ನಲ್ಲಿ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಹಾಗೆಯೇ ವ್ಯೂಸ್ ಕೂಡ ಚೆನ್ನಾಗಿ ಹೋಗ್ತಾ ಇದೆ. ಅಂದರೆ ಹಿಂದಿನ ವಿಡಿಯೋಗಳೆಲ್ಲ ವ್ಯೂಸ್ ಹೋಗ್ತಾ ಇದೆ, ಬಟ್ ಈಗ ರೀಸೆಂಟ್ ಆಗಿರೋ ವ್ಯೂಸ್ಗಳು 100ಗಿಂತ ಜಾಸ್ತಿ ಹೋಗ್ತಾ ಇದೆ ಅಷ್ಟೇ. ಹಾಗಾಗಿ ನನಗೆ ಯೂಟ್ಯೂಬಿಂದ ಇನ್ಕಮ್ ಅನ್ನುವಂಥದ್ದು ವರ್ಷದಲ್ಲಿ ಒಂದು 2-3 ಸಲ ಬರುತ್ತೆ ಅಷ್ಟೇ, ತಿಂಗಳು ಬರಲ್ಲ. ಹಾಗಾಗಿ ಅದರಲ್ಲಿ ನಾನು ಎಕ್ಸ್ಪೆಕ್ಟೇಷನ್ ಮಾಡೋದಕ್ಕಾಗ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಅದು ಕೂಡ ನನ್ನ ಈ ಒಂದು ಬಿಸ್ನೆಸ್ ಮಾಡೋದ್ರಿಂದ ನಾನು ಇದರಿಂದ ಏನು ಅಂತಂದರೆ ನನ್ನ ಯೂಟ್ಯೂಬ್ ಚಾನಲ್ ಕೂಡ ಸ್ವಲ್ಪ ಗ್ರೋತ್ ಆಗ್ಬೋದು ಅನ್ನೋ ಒಂದು ಕಾರಣಕ್ಕೆ ಈ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಳ್ತಾ ಇದ್ದೆ. ಬಟ್ ಅದೇ ಕಾರಣ ಅಂತಲ್ಲ, ಬೇರೆ ಇನ್ನು ಏನು ಅಂತಂದರೆ, ಈಗ ನಿಮ್ಗೆ ಗೊತ್ತಿದೆ ಬೆಂಗಳೂರಿನಲ್ಲಿ ಎಷ್ಟು ಮನೆ ಬಾಡಿಗೆ ಇದೆ ಅಂತೇಳಿ. 10,000ಕ್ಕಿಂತ ಮೇಲೇನೆ ಇರುತ್ತೆ 1 BHKಗೆ. ನೀವು ಎಲ್ಲಿ ಹೋಗಿ ನೋಡಿದ್ರು 10,000ಕ್ಕಿಂತ ಮೇಲೇನೆ ಇರುತ್ತೆ. ಸೊ ಹಾಗಾಗಿ ಅಲ್ಲಿನೂ ಸ್ವಲ್ಪ ನಮ್ಗೆ ಏನಾಗಬೇಕು ಅಂತಂದರೆ, ಮತ್ತೆ ಮಕ್ಕಳ ಎಜುಕೇಷನ್ ನಿಮ್ಗೆ ಗೊತ್ತಿದೆ, ಇವಾಗ ಎಷ್ಟಿದೆ ಸ್ಕೂಲು ಇದೆಲ್ಲ ನಿಮ್ಗೆ ಗೊತ್ತಿದೆ ಅಲ್ವಾ, ಎಷ್ಟು ಫೀಸ್ ಇರುತ್ತೆ ಸ್ಕೂಲ್ಗಳಲ್ಲಿ ಅಂತೇಳಿ. ಒಂದು ಪ್ರಿ KGಗೆ ಹಾಕಬೇಕು ಅಂತ ಅಂದರೆ 80,000 1 lakh ಇರುತ್ತೆ ಪ್ರಿ KGಗೆ, ಓಕೆನಾ. ಸೊ ಹಾಗಾಗಿ ಇಬ್ಬರು ದುಡಿದ್ರೆ, ಅಂದರೆ ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರು ಕೂಡ ದುಡಿದ್ರೆ ನಾವು ಸಿಟಿಯಲ್ಲಿ ಜೀವನ ಮಾಡ್ಬೋದು. ಸೊ ಹಾಗಂತೇಳಿ ಇವಾಗ ನೀವು ಹೇಳ್ಬೋದು, ಹಾಗಿದ್ರೆ ಯೂಟ್ಯೂಬ್ ಇದೆ, ಯೂಟ್ಯೂಬಿಂದ ದುಡ್ಡು ಬರಲ್ವಾ? ಯೂಟ್ಯೂಬಿಂದ ತಿಂಗಳು ದುಡ್ಡು ಬರಲ್ಲ. ಅಂದರೆ ಬರುತ್ತೆ, ಯಾರಿಗೆ ಬರುತ್ತೆ? ಚೆನ್ನಾಗಿ ವ್ಯೂಸ್ ಹೋಗಬೇಕು, ಹಾಗೆಯೇ ಸಬ್ಸ್ಕ್ರೈಬರ್ಸು ಜಾಸ್ತಿ ಇರಬೇಕು. ನಮ್ದೆಲ್ಲ 100 ವ್ಯೂಸ್ ಹೋಗೋದೇ ಕಷ್ಟ. ಯಾಕೆ ಗೊತ್ತಾ? ನಾವು ಏನು ಅಂತಂದರೆ ಕಂಟೆಂಟ್ ಇರುವ ವಿಡಿಯೋಗಳು, ಹಾಗೆಯೇ ನಮಗೆ ಏನು ಅಂತಂದರೆ ಹತ್ಕೊಂಡು ಈ ಥರ ಮಾಡಿ ವಿಡಿಯೋಗಳನ್ನು ಮಾಡಿ ನಮಗೇನು ಅಭ್ಯಾಸ ಇಲ್ಲ. ಸುಮ್ಮನೆ ಏನೋ ಒಂದು ಟೈಟಲ್ ಹಾಕೋದು, ಒಳಗಡೆ ವಿಡಿಯೋ ಏನೋ ಬೇರೆನೇ ಇರುತ್ತೆ. ಸೊ ಆ ಥರ ಮಾಡಿ ಏನಿಲ್ಲ, ನಾವು ಡೈರೆಕ್ಟಾಗಿ ಟೈಟ್ಲ್ ಹಾಕ್ತೀವಿ, ಡೈರೆಕ್ಟ್ ಅದರಲ್ಲಿ ವಿಡಿಯೋ ಅದೇ ಥರ ಇರುತ್ತೆ. ಸೊ ಆ ಥರ ಮೋಸ ಮಾಡಿ ಯೂಟ್ಯೂಬ್ನಲ್ಲಿ ದುಡ್ಡು ಮಾಡೋದು ಕೂಡ ನನಗೆ ಇಷ್ಟ ಇಲ್ಲ. ಅದು ಇವತ್ತಿನವರೆಗೂ ನಾನು ಆ ಥರ ಮಾಡಿಲ್ಲ. ಇವಾಗ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ನೀವು ಎಷ್ಟು ಆಲ್ಮೋಸ್ಟ್ ಒಂದು 850 ತನಕ ಏನೋ ವೀಡಿಯೋಸ್ ಇದೆ. ನೀವು ಯಾವುದೇ ವೀಡಿಯೋಸ್ ನೋಡಿ, ನಾನು ಡೈರೆಕ್ಟಾಗೇ ಟೈಟಲ್ ಹಾಕಿದ್ದೀನಿ, ಓಕೆನಾ. ಏನು ಟೈಟಲ್ ಹಾಕಿದ್ದೀನಿ ಅದೇ ಆ ವಿಡಿಯೋದಲ್ಲಿ ಇರುತ್ತೆ. ಸೊ ಆ ಥರನೇ ನಾನು ಹಾಕಿರುವಂಥದ್ದು. ಹಾಗೆಯೇ ಈ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತೇಳಿ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಕೆಲವೊಬ್ಬರಿಗೆ ಡೌಟ್ಸ್ ಇರುತ್ತೆ. ಸೊ ಅದನ್ನು ಕ್ಲಿಯರ್ ಮಾಡೋದಕ್ಕೆ, ಹಾಗೆಯೇ ಅದಕ್ಕೋಸ್ಕರ ಯೂಟ್ಯೂಬಿಂದ ಇನ್ಕಮ್ ಏನು ತಿಂಗಳು ಬರಲ್ಲ. ಅದು ಎಕ್ಸ್ಪೆಕ್ಟೇಷನ್ ಅಂದರೆ ಒಂದು 3 times ಬರುತ್ತೆ ವರ್ಷದಲ್ಲಿ. ಬಟ್ ಅದು 3 times ಬಂದ್ರೂ ಕೂಡ ಅಷ್ಟೇ ಒಂದು ಖುಷಿ ಇದೆ. ಫಸ್ಟ್ ಅಷ್ಟು ಬಂದಾಗ, ಇವಾಗೀಗ ನನಗೆ 4-5 ಏನೋ ಪೇಮೆಂಟ್ ಆಯಿತು ನಂದು. ಬಟ್ ಆದರೆ ಅದು ಯಾವಾಗಲೊಂದು ಬರುತ್ತಲ್ವಾ, ಅದೊಂದು ಖುಷಿ ಇದೆ. ಯಾಕಂತಂದರೆ ₹1 ಬಂಡವಾಳ ಇಲ್ಲದೆ ಅದನ್ನು ಮಾಡ್ತಾ ಇರೋದ್ರಿಂದ, ಬಂಡವಾಳ ಏನಿಲ್ಲ, ಯಾವಾಗ ನನಗೆ ಅನುಕೂಲ ಆಗುತ್ತೋ ಆವಾಗ ನಾನು ವೀಡಿಯೋಸನ್ನು ಹಾಕ್ತೀನಿ. ಹಾಗಾಗಿ
ಅದರಿಂದ ಒಂದು ಬಂದ ಹಣ ಅದರಿಂದ ಆದರೂ ಬರುತ್ತಲ್ವಾ ಅಂತೇಳಿ ಒಂದು ಹೋಪ್ಸ್ ಇದೆ. ಹಾಗಾಗಿ ಇನ್ನು ಮುಂದೆ ತಿಂಗಳು ಪೇಮೆಂಟ್ ಬರುವ ಹಾಗೆ ಆಗಬೇಕು ಅಂತ ಇನ್ನೊಂದು ಚಾಲೆಂಜಿಂಗ್ ಇದೆ. ಇನ್ನೊಂದು ಏನಂತ ಹೇಳಿದರೆ, ಟೈಲರಿಂಗ್ ಮಾಡ್ತಾ ಇದ್ದೇನೆ ಈಗ. ನೀವು ಹೇಳ್ಬೋದು ಈಗ ಟೈಲರಿಂಗ್ ಮಾಡ್ತಾ ಇಲ್ವಾ, ಟೈಲರಿಂಗ್ದ ಬರ್ತಾ ಇಲ್ವಾ ಅಂತ. ಟೈಲರಿಂಗ್ದನೂ ಬರ್ತಾ ಇದೆ, ಬಟ್ ನನಗೆ ತುಂಬ ಅಂದರೆ ತುಂಬ ಬಟ್ಟೆಗಳು ಸಿಗ್ತಾ ಇಲ್ಲ. ಅಂದರೆ ಇವಾಗ ಡೈಲಿ ಆ ಥರ ಸಿಗಲ್ಲ, ಬಟ್ ಯಾವಾಗಲೂ ಒಂದ್ಸಲ ಸಿಗುತ್ತೆ. ಸೊ ಅದು ಕೂಡ ಇದಾಗಬೇಕಲ್ವ, ಅದರಲ್ಲೂ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೇಕು. ಸಿಗುತ್ತೆ, ಬಟ್ ಏನು ಅಂತಂದರೆ ನಿಮ್ಗೆ ಗೊತ್ತಲ್ವ, ಒಬ್ರು ಟೈಲರ್ಸ್ ಅಂತ ಅಂದಾಗ ಅವ್ರಿಗೆ ಟೈಮೇ ಇರಲ್ಲ. ಅಷ್ಟು ಬ್ಲೌಸ್ಗಳು ಹೊಲಿಯೋದು ಎಲ್ಲ ಆಲ್ಟ್ರೇಷನ್ ಅದು ಇದು ಅಂತೇಳಿ ಎಲ್ಲ ಬ್ಯುಸಿಯಾಗಿರ್ತಾರೆ. ಬಟ್ ಟೈಲರಿಂಗು ನನ್ನ ಕೈ ಹಿಡಿತಾ ಇದೆ, ಆದರೆ ಇನ್ನೂ ಸ್ವಲ್ಪ ಅದು ಡೆವಲಪ್ ಆಗಬೇಕು. ಅದಕ್ಕೋಸ್ಕರ ಈ ಒಂದು ಬಿಸ್ನೆಸ್ ಆದರೂ ಮಾಡಿ ಅದರಿಂದ ಆದರೂ ಬರ್ಬೋದಾ ಏನಂತೇಳಿ ನೋಡೋಣ ಅಂತ ಒಂದು ಸಣ್ಣ ಪ್ರಯತ್ನ ನಮ್ಮದು. ಸೊ ಹಾಗಾಗಿ ನಿಮ್ಮ ಸಪೋರ್ಟ್ ತುಂಬಾ ಬೇಕಾಗುತ್ತೆ. ಹಾಗೆಯೇ ಇದು ಯಾವ ಬಿಸ್ನೆಸ್ ಅಂತ ಕೇಳಿದರೆ ಸ್ಯಾರಿ ಬಿಸ್ನೆಸ್ಸು. ಇವಾಗ ಸ್ಟಾರ್ಟಿಂಗ್ ಈಗ ಸ್ಯಾರಿ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡು ಸ್ಯಾರಿ ಎಲ್ಲ ತಗೊಂಡು ಬಂದಿದ್ದೀವಿ ಈಗ ಸದ್ಯಕ್ಕೆ. ಪೂಜೆ ಎಲ್ಲ ಮಾಡಿ ನೆಕ್ಸ್ಟ್ ನಿಮ್ಗೆ ಗೊತ್ತಾಗುತ್ತೆ, ನಾನು ಶಾರ್ಟ್ ವಿಡಿಯೋ ಹಾಕ್ತೀನಿ ಯೂಟ್ಯೂಬಲ್ಲಿ, ಹಾಗೆಯೇ ಇನ್ಸ್ಟಾಗ್ರಾಮಲ್ಲೂ ಹಾಕ್ತೀನಿ. ಹಾಗೆಯೇ ನಾನು ನನ್ನ ವಾಟ್ಸಪ್ ನಂಬರ್ ಕೂಡ ಅದರಲ್ಲಿ ಹಾಕಿರ್ತೀನಿ. ಸೊ ನೀವು ಯಾವ ಥರ ಇದು ಮಾಡ್ಬೋದು ಅದು ನಾನು ನಿಮಗೆ ಶಾರ್ಟ್ ವಿಡಿಯೋ ಮಾಡಿ ಹಾಕ್ತೇನೆ, ಓಕೆನಾ. ವಾಟ್ಸಪ್ ಮಾಡಿ ನನ್ನ ವಾಟ್ಸಪ್ ನಂಬರ್ ಹಾಕಿರ್ತೀನಿ. ನೀವು ವಾಟ್ಸಪ್ಪಲ್ಲಿ ನಿಮಗೆ ಯಾವ ಸ್ಯಾರಿ ಬೇಕು ಅದರ ಫೋಟೋದ ಸ್ಕ್ರೀನ್ಶಾಟನ್ನು ತೆಗೆದು ಕಳಿಸ್ಬೇಕು. ಹಾಗೆಯೇ ಆನ್ಲೈನ್ ಪೇಮೆಂಟ್ ಇರುತ್ತೆ, ಅಂದರೆ ನೀವು ಆನ್ಲೈನಲ್ಲಿ ನನಗೆ ಏನು ಹಾಕಬೇಕು, ದುಡ್ಡು ಹಾಕಬೇಕು. ನೆಕ್ಸ್ಟ್ ಕ್ಯಾಶ್ ಆನ್ ಡೆಲಿವರಿ ಇರಲ್ಲ. ಸೊ ಅದಕ್ಕೋಸ್ಕರ. ಹಾಗೆಯೇ ಇನ್ನು ಕೆಲವರಿಗೆ ಡೌಟ್ಸ್ ಇರುತ್ತೆ. ಇವಾಗ ನೀವು ನಾನು ಆನ್ಲೈನು ಆಫ್ಲೈನ್ ಎರಡೂ ಇದು ಮಾಡ್ತಾ ಇದ್ದೀನಿ. ಅಂದರೆ ಇವಾಗ ಟೈಲರ್ಸ್ ಈಗ ಹೊಲಿಯೋಕ್ಕೆ ಬರ್ತಾರಲ್ವಾ, ಸೊ ಹಾಗಾಗಿ ಅವರಿಗೂ ಕೂಡ ಸೇಲ್ ಮಾಡೋದಕ್ಕಾಗುತ್ತೆ. ಸೊ ಹಾಗಾಗಿ ಆನ್ಲೈನು ಆಫ್ಲೈನ್ ಎರಡೂ ಕಡೆ ಕೂಡ ಇದು ಮಾಡ್ತಾ ಇದ್ದೇನೆ. ಸೊ ಆನ್ಲೈನಲ್ಲಿ ನಿಮಗೆ ಬೇಕು ಅಂತಿದ್ರೆ ಸಾರಿಗಳು, ಇವಾಗ ನಿಮ್ಗೊಂದು ಡೌಟ್ಸ್ ಇರುತ್ತೆ. ಯಾಕಂತಂದರೆ ಇವಾಗ ನನಗೇನೆ ಅಷ್ಟೇ, ಈಗೊಂದು ಆನ್ಲೈನಲ್ಲಿ ನಾನು ಸಾರಿ ತಗೋತೇನೆ ಅಂತ ಹೇಳಿದ್ರೆ ಅದು ಹೆಂಗಿರುತ್ತೆ, ಕ್ವಾಲಿಟಿ ಹೆಂಗಿರುತ್ತೆ, ಹಾಗೆಯೇ ಅದರಲ್ಲಿ ಡ್ಯಾಮೇಜ್ ಇದೆಯಾ, ಸಾರಿನ ಎಲ್ಲ ಓಪನ್ ಮಾಡಿಬಿಟ್ಟು ತೋರಿಸ್ತಾರಂತೆ. ನಾನು ಒಂದು ಸಾರಿ ಓಪನ್ ಮಾಡಿ ನಿಮಗೆ ತೋರಿಸ್ತೀನಿ, ಓಕೆನಾ. ಶಾರ್ಟ್ ವಿಡಿಯೋ ಮಾಡಿ ಒಂದು ಸಾರಿಯನ್ನು ಓಪನ್ ಮಾಡಿಬಿಟ್ಟು ಇದು ಯಾವ ಥರ ಇದೆ ಅಂತೇಳಿ ಅದನ್ನು ನಾನು ನಿಮಗೆ ಹೇಳ್ತೇನೆ, ಓಕೆನಾ. ಅದೇ ಕಲರ್ಸ್ ಇರುವಂಥದ್ದು, ಈಗ ಅದೇ ಪ್ಯಾಟರ್ನು ಅದೇ ಇದಿದ್ರೆ, ಕಲರ್ಸ್ ಬೇರೆ ಬೇರೆ ಇದ್ರೆ ಅದನ್ನೆಲ್ಲ ಓಪನ್ ಮಾಡಲ್ಲ. ಜಸ್ಟ್ ಒಂದು ಮಾತ್ರ ಓಪನ್ ಮಾಡಿಬಿಟ್ಟು ಯಾವುದು ಅಂದರೆ ಪಲ್ಲು ಯಾವ ಥರ ಕಲರ್ ಇದೆ, ಬ್ಲೌಸ್ ಪೀಸ್ ಯಾವ ಕಲರಲ್ಲಿ ಬರುತ್ತೆ, ಬಾರ್ಡ್ರ್ ಹೆಂಗಿದೆ, ಈ ಥರ ಇದೆಲ್ಲ ಒಂದು ಸಾರಿ ನಾನು ನಿಮಗೆ ವಿಡಿಯೋ ಮಾಡಿ ಹಾಕ್ತೇನೆ, ಓಕೆನಾ. ನೆಕ್ಸ್ಟ್ ಫೋಟೋ. ಕೆಲವೊಬ್ರಿಗೆ ಏನಂತ ಹೇಳಿದ್ರೆ ಫೋಟೋದಲ್ಲಿ ಗೊತ್ತಾಗಲ್ಲ, ಏನು ಗೊತ್ತಾ, ಫೋಟೋ ನೋಡಿದ ತಕ್ಷಣ ನಮಗೆ ಚೆನ್ನಾಗಿ ಕಾಣಿಸುತ್ತೆ, ಬಟ್ ಅದು ಹೆಂಗಿರುತ್ತೆ ಹಾಗೆ ಅಂತೇಳಿ. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ಕ್ವಾಲಿಟಿ. ನೀವು ಕ್ವಾಲಿಟಿಯನ್ನು ಮೇಯ್ನಾಗಿ ಚೆಕ್ ಮಾಡಬೇಕು. ಈಗ ಏನು ಅಂತಂದರೆ ಒಬ್ಬರು ಯಾರ ಇಷ್ಟಕ್ಕೆ ಕೊಡ್ತಾ ಇದ್ದಾರೆ, ನೀವು ಇಷ್ಟು ಜಾಸ್ತಿ ಕೊಡ್ತಾ ಇದ್ದೀರಾ, ಇಷ್ಟಕ್ಕೆ ನೀವು ಜಾಸ್ತಿ ಮಾಡಿ ಕೊಡ್ತಾ ಇದ್ದೀರಾ ಅಂತೇಳಿ. ಆದರೆ ನೀವು ಕ್ವಾಲಿಟಿಯನ್ನು ಗಮನದಲ್ಲಿ ಇಟ್ಕೊಳ್ಳಿ. ಅವರು ಕಡಿಮೆಗೆ ಕೊಡ್ತಾ ಇದ್ದಾರೆ ಅಂತಂದರೆ ಅದು ಕಡಿಮೆ ಕ್ವಾಲಿಟಿ ಇರುತ್ತೆ. ಇನ್ನೊಬ್ರು ಜಾಸ್ತಿ ಅದೇ ಸೇಮ್ ಸಾರಿನ ಸ್ವಲ್ಪ ಜಾಸ್ತಿಗೆ ಕೊಡ್ತಾ ಇದ್ದಾರೆ ಅಂದರೆ ಅದು ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿದೆ, ಇನ್ನ ಕ್ವಾಲಿಟಿ ಚೆನ್ನಾಗಿರುತ್ತೆ. ಸೊ ಅದನ್ನು ನೀವು ಗಮನಿಸಬೇಕಾಗುತ್ತೆ. ಸುಮ್ಮನೆ ಬಂದು ಮತ್ತೆ ಕಮೆಂಟ್ ಹಾಕೋದು, ಅವ್ರು ಅಷ್ಟಕ್ಕೆ ಸೀರೆ ಸೇಲ್ ಮಾಡ್ತಾ ಇದ್ದಾರೆ, ಆ ಸೇಮ್ ಸೀರೆ ಸೇಮ್ ಅಂತ, ಬಟ್ ನಿಮಗೆ ನೋಡೋದಕ್ಕೆ ಸೇಮ್ ಸೀರೆ ಥರ ಕಾಣಿಸುತ್ತೆ. ಬಟ್ ಕ್ವಾಲಿಟಿಯನ್ನು ನಾವು ಮೇಯ್ನ್ ಆಗಿ ಗಮನಿಸಬೇಕು ಸಾರಿಲಿ. ಅದು ಯಾವ ಥರ ಕ್ವಾಲಿಟಿ ಹೆಂಗಿರುತ್ತೆ, ಸಾಫ್ಟ್ ಇದೆಯಾ ಅಥವಾ ಹಾರ್ಡ್ ಇದೆಯಾ, ಇದನ್ನು ನಾವು ಮೊದಲು ಗಮನಿಸಬೇಕಾಗುತ್ತೆ. ಸೊ ಹಾಗಾಗಿ ನಾನು ಏನೀಗ ಸಾರಿ ಬಿಸ್ನೆಸ್ ಅಂತೇಳಿ ಮಾಡ್ತಾ ಇದ್ದೀನೋ ಅದರಲ್ಲಿ ನಿಮಗೆ ಯಾವುದೇ ಡೌಟ್ಸ್ ಬೇಡ. ಸೀರೆ ಡ್ಯಾಮೇಜ್, ಈಗ ನಾನು ಏನಂತಂದರೆ ಈಗ ಶಾಪಿಂದ ತಗೊಂಡು ಬಂದಾಗ ಅಲ್ಲಿ ಅವರು ಸೀರೆ ಡ್ಯಾಮೇಜ್ ಇದೆಯಾ ಅಂತೇಳಿ ಓಪನ್ ಮಾಡಿಬಿಟ್ಟು ಎಲ್ಲನೂ ಓಪನ್ ಮಾಡಿ ಇದು ಮಾಡಲ್ಲ. ಬಟ್ ಮನೆಗೆ ಬಂದಾಗ ನಾವು ಈಗ ಏನು ಒಬ್ರಿಗೆ ಆನ್ಲೈನ್ ಕೊರಿಯರ್ ಮಾಡ್ತಾ ಇದ್ದೀವಿ ಅಂತ ಅಂದಾಗ ಏನು ಮಾಡಬೇಕು, ಸಾರಿ ಡ್ಯಾಮೇಜ್ ಇದೆಯಾ ಅಥವಾ ಏನಿದೆ ಇದೆಲ್ಲವನ್ನ ಚೆಕ್ ಮಾಡಿಕೊಂಡು ಕೊಡಬೇಕು. ಸೊ ನಾನು ಅದೇ ಥರ ಮಾಡೋದು, ಓಕೆನಾ. ನಿಮಗೆ ಭಯ ಬೇಡ. ಸ್ಯಾರಿ ಏನಾದರೂ ಏನಾದರೂ ಡ್ಯಾಮೇಜ್ ಇದೆಯಾ ಅಥವಾ ಏನಾದರೂ ಸಿಂಕ್ ಥರ ಆಗಿಬಿಟ್ಟಿದೆಯಾ, ಅದು ಎಳ್ದಾಗ ಕೆಲವೊಂದು ಏನಂತ ಹೇಳಿದ್ರೆ ಈ ಸಾರಿಗಳೆಲ್ಲ ದಾರ ಎಳ್ದಾಗ ಅದು ಸಿಕ್ ಥರ ಆಗಿರುತ್ತೆ. ಸೊ ನಮ್ಗೆ ಗೊತ್ತಿರುತ್ತೆ, ಯಾಕಂದರೆ ನಾವು ಬ್ಲೌಸ್ಗಳು ಹೊಲಿಯೋದ್ರಿಂದ ನಮ್ಗೆ ಗೊತ್ತಿರುತ್ತೆ ಒಂದು ಸಾರಿ ಹೆಂಗಿರುತ್ತೆ, ಯಾವ ಥರ ಇರುತ್ತೆ ಅಂತೇಳಿ, ಚೆನ್ನಾಗಿದೆಯಾ ಕ್ವಾಲಿಟಿ ಎಲ್ಲ ನೋಡಿದಾಗ ಹೆಂಗಂತ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಈಗ ನನಗೆ ಸ್ಯಾರಿ ಬಗ್ಗೆ ಅಷ್ಟೊಂದೇನು ಇದಿಲ್ಲ, ಅಂದರೆ ಏನು
ಇದು ಯಾವ ಸ್ಯಾರಿ ಅಂದರೆ ಸ್ಯಾರಿಗಳಲ್ಲಿ ನಿಮಗೆ ತುಂಬ ವೆರೈಟಿ ಸ್ಯಾರಿಗಳಿರುತ್ತೆ. ಸೊ ಅದು ಹೆಸರನ್ನ ಮೈಂಡಲ್ಲಿ ಇಟ್ಕೊಳ್ಳೋದು ತುಂಬ ಅಂದರೆ ತುಂಬ ಕಷ್ಟ. ನಾವು ಹೋಗ್ತಾ 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 ಕಲಿಬೋದು. ಅದಕ್ಕೋಸ್ಕರ ನಾನು ಕೂಡ ಅಷ್ಟೇ, ಇವಾಗ ನನಗೆ ಗೊತ್ತಿಲ್ಲ ಅಂದರೆ ಮೇನ್ ಆಗಿ ನಮ್ಗೆ ಗೊತ್ತಿರುತ್ತೆ, ಯಾಕಂದರೆ ನಾವು ಬ್ಲೌಸ್ ಹೊಲ್ದಿರ್ತೀವಿ. ಸೊ ಅವ್ರು ಯಾವ ಸ್ಯಾರಿ ಕೊಟ್ಟಿದ್ದಾರೆ, ಅದು ಹೆಂಗಿರುತ್ತೆ ಸ್ಯಾರಿ ಕ್ವಾಲಿಟಿ ಎಲ್ಲ ನೋಡಿರ್ತೀವಿ ಅಲ್ವಾ. ಹಾಗಾಗಿ ನಮ್ಗೊಂದಷ್ಟು ಗೊತ್ತಿರುತ್ತೆ. ಇನ್ನಷ್ಟು ತಿಳಿಬೇಕು ಅಂತ ಅಂದರೆ ನಾವು ಬಿಸ್ನೆಸ್ ಮಾಡ್ತಾ ಮಾಡ್ತಾ ನಮ್ಗೆ ಗೊತ್ತಾಗುತ್ತೆ, ಯಾವುದೆಲ್ಲ ಸಾರಿಗಳು ಇದ್ದಿದೆ ಅಂತೇಳಿ. ಸೊ ಹಾಗಾಗಿ ನಾನು ಹೇಳಿರೋದು, ನಿಮಗೆ ಏನಾದರೂ ಡೌಟ್ಸ್ ಇತ್ತು ಅಂತ ಅಂದರೆ ಆ ಥರ ಯಾವುದೇ ಡೌಟ್ ಪಡ್ಕೊಳ್ಬೇಡಿ. ನೀವು ನನ್ನನ್ನು ನಂಬಿ ನೀವು ಇದು ಮಾಡ್ಕೋಬೋದು, ಸ್ಯಾರಿನ ಪರ್ಚೇಸ್ ಮಾಡ್ಬೋದು ಆನ್ಲೈನಲ್ಲಿ. ಯಾವುದೇ ಭಯ ಬೇಡ. ನಾನು ಕ್ವಾಲಿಟಿ ಮತ್ತು ಏನು ಅಂತಂದರೆ ಸ್ಯಾರಿ ಡ್ಯಾಮೇಜ್ ಇದೆಯಾ ಅಂತ ಪ್ರತಿಯೊಂದು, ನನಗೆ ಎಷ್ಟೇ ಇವಾಗ ಕೊರಿಯರ್ ಆಗಲಿ, ದಿನಕ್ಕೆ 100 ಕೊರಿಯರ್ ಆದ್ರೂ ಪರವಾಗಿಲ್ಲ, ಬಟ್ ನಾನು ಅದನ್ನು ಓಪನ್ ಮಾಡಿಬಿಟ್ಟು ಡ್ಯಾಮೇಜ್ ಇದೆಯಾ ಅಂತೇಳಿ ಚೆಕ್ ಮಾಡಿ ನಾನು ನಿಮಗೆ ಕೊಡ್ತೇನೆ. ಓಕೆನಾ? ಅದನ್ನು ಭಯ ಪಡಬೇಡಿ. ಯಾಕಂದರೆ ನಾನು ಕೂಡ ಅಷ್ಟೇ, ಈಗ ನಾನು ಕೂಡ ಹೋಗಿ ಒಂದು ಅಂಗಡಿಯಲ್ಲಿ ಹೋಗಿ ತಗೋತೀನಿ ಅಂತ ಅಂದರೆ ಸ್ಯಾರಿ, ಅದು ಡ್ಯಾಮೇಜ್ ಇದೆಯಾ ಎಲ್ಲವನ್ನ ಚೆಕ್ ಮಾಡ್ತೀವಿ ಅಲ್ವಾ. ಸೊ ಈಗ ಆನ್ಲೈನ್ ಆದಾಗ ಏನು ಮಾಡ್ತಾರೆ, ಈಗ ನೀವು ಆನ್ಲೈನಲ್ಲಿ ಇವಾಗ ಎಕ್ಸಾಂಪಲ್ ಆಗಿ ನೀವೀಗ ಮೀಶೋದಲ್ಲಿ ಬುಕ್ ಮಾಡ್ತೀರಾ, ನಿಮಗೆ ಮೀಶೋದಲ್ಲಿ ನೋಡಿದಾಗ ಫೋಟೋ ಕಾಣಿಸುತ್ತೆ ಅಷ್ಟೇ. ಓಕೆನಾ? ಮೀಶೋ ಫ್ಲಿಪ್ಕಾರ್ಟಲ್ಲಿ ಫೋಟೋ ಜಸ್ಟ್ ಅಷ್ಟೇ ಕಾಣಿಸುತ್ತೆ, ಬಟ್ ಅವರು ಅದನ್ನು ಓಪನ್ ಮಾಡಿಬಿಟ್ಟು ಈ ಥರ ಸ್ಯಾರಿ ಇದೆ ಅಂತ ತೋರಿಸಲ್ಲ. ಇವಾಗ ಒಂದು ಪ್ಯಾಟರ್ನ್ ಸ್ಯಾರಿ ತಂದಿದ್ದೀವಿ ಅಂತ ಅಂದರೆ ಅದನ್ನು ಓಪನ್ ಮಾಡಿ ತೋರಿಸ್ಬೇಕು. ಪಲ್ಲು ಈ ಥರ ಇದೆ, ಈ ಥರ ಇದೆ, ಬಾರ್ಡ್ರ್ ಈ ಥರ ಇದೆ ಅಂತೇಳಿ. ಅವಾಗ ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ. ಓಕೆನಾ? ಸ್ಯಾರಿನ ಓಪನ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಹೆಂಗಿರುತ್ತೆ ಅಂತ ವಿಡಿಯೋದಲ್ಲಿ. ಸೊ ನೀವು ಜಸ್ಟ್ ಫೋಟೋ ನೋಡಿದಾಗ ನಿಮ್ಗೆ ಅದು ಕ್ವಾಲಿಟಿ ಹೆಂಗಿರುತ್ತೆ ಅಂತ ಗೊತ್ತಾಗಲ್ಲ. ಬಟ್ ಇನ್ನೊಂದು ಏನು ಹೇಳ್ತೀನಿ ಅಂದರೆ, ನಾನು ಆ ಥರ ಲೋ ಕ್ವಾಲಿಟಿದು ಸ್ಯಾರಿಗಳು ಖಂಡಿತವಾಗ್ಲೂ ತರಲ್ಲ. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ, ನಿಮಗೆ ಆ ಥರ ಮೋಸ ಮಾಡಲ್ಲ. ನೀವೀಗ ನನ್ನ ಯೂಟ್ಯೂಬ್ ವಿಡಿಯೋಗಳೇ ನೋಡಿರ್ಬೋದು, ಬಟ್ ನಾನು ಯಾರಿಗೂ ಆ ಥರ ಮೋಸ ಮಾಡೋದಾಗ್ಲಿ ಅಥವಾ ಆ ಥರ ಮಾಡಿಕೊಂಡು ಬಿಸ್ನೆಸ್ ಮಾಡೋದಾಗ್ಲಿ ಆ ಥರ ಖಂಡಿತವಾಗ್ಲೂ ನಾನು ಮಾಡಲ್ಲ. ಇವತ್ತಿಗೂ ಮಾಡಿಲ್ಲ, ಮುಂದೆ ಕೂಡ ಮಾಡಲ್ಲ. ಆ ಥರ ಮಾಡೋದಿದ್ರೆ ಯೂಟ್ಯೂಬ್ ಚಾನಲ್ ಯಾವಾಗೋ ಗ್ರೋತ್ ಆಗ್ತಿತ್ತು. ಓಕೆನಾ? ಏನಂತಂದರೆ ಈಗ ಹೆಂಗೆ ಯೂಟ್ಯೂಬ್ ಚಾನಲನ್ನು ಗ್ರೋತ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿದರೆ, ಇವಾಗ ನಿಮಗೇನೆ ಗೊತ್ತಿರ್ಬೋದು, ಒಂದು ಯೂಟ್ಯೂಬರ್ಸ್ಗಳ ನಡುವೆ ಸ್ಯಾರಿ ಜಗಳ ಆಯಿತು. ಬಟ್ ಸ್ಯಾರಿ ಜಗಳದಲ್ಲಿ ನಾನು ಒಂದು ಕ್ಲಾರಿಫಿಕೇಶನ್ ಕೊಡ್ತೀನಿ. ಏನಂತಂದರೆ, ಈಗ ನಾವೊಬ್ರು ಕಸ್ಟಮರಿಗೆ ಸ್ಯಾರಿನ ಇದು ಮಾಡ್ತಾ ಇದ್ದೀವಿ ಅಂತ ಅಂದಾಗ ನಾವು ಮೊದಲು ಚೆಕ್ ಮಾಡ್ಕೊಳ್ಬೇಕು, ಅದು ಏನಾಗಿದೆ, ಡ್ಯಾಮೇಜ್ ಇದೆಯಾ, ಹೆಂಗಿದೆ ಸಾರಿ, ಅದನ್ನು ನೋಡಿಕೊಂಡು ನಾವು ಮತ್ತೆ ಅವರಿಗೆ ಇದು ಮಾಡಬೇಕು, ಕೊರಿಯರ್ ಮಾಡಬೇಕು. ಅದು ನಮ್ಮ ಕರ್ತವ್ಯ. ಈಗ ಸೀರೆ ಬಿಸ್ನೆಸ್ ಯಾರು ಮಾಡ್ತಾರೆ ನೋಡಿ, ಅದು ನಮ್ಮ ಕರ್ತವ್ಯ. ಯಾಕಂತಂದರೆ ಇವಾಗ ಅವ್ರ ಅಂಗಡಿಗೆ ಹೋಗಿ ತಗೊಳ್ಳೋದಾಗ ನೋಡ್ತಾರೆ ಅಲ್ವಾ. ಸೊ ನಾವು ಆನ್ಲೈನಲ್ಲಿ ಮಾಡಿದಾಗಲೂ ಅಷ್ಟೇ ಕರೆಕ್ಟಾಗಿ ನೋಡಿ ಕೊಡಬೇಕು. ಈಗ ನೀವು ಮೀಶೋದಲ್ಲಿ ಏನಾದರೂ ಮಾಡಿರ್ತೀರಾ, ನಿಮಗೆ ಜಸ್ಟ್ ಫೋಟೋ ಮಾತ್ರ ಕಾಣಿಸಿರುತ್ತೆ, ಬಟ್ ನೀವು ಅದನ್ನು ಆರ್ಡ್ರ್ ಮಾಡ್ತೀರಾ, ಆರ್ಡ್ರ್ ಮಾಡಿ ಬಂದ ತಕ್ಷಣ ಮನೆಗೆ ಬಂದ ತಕ್ಷಣ ನೋಡಿದಾಗ ಅದೇನಿರುತ್ತೆ, ಸೀರೆ ಸಾಫ್ಟೇ ಇರಲ್ಲ. ಸೊ ಅದೊಂಥರ ಬೇರೆ ಟೈಪೇ ಇರುತ್ತೆ. ಯಾಕಂದರೆ ಫೋಟೋ ನೋಡಿದಾಗ ನಮಗೆ ಸಾಫ್ಟ್ ಇದೆ ಅಂತ ಅನಿಸುತ್ತೆ ಅಷ್ಟೇ, ಬಟ್ ಅದನ್ನು ನಾವು ಮುಟ್ಟಿ ನೋಡಿದಾಗಲೇ ನಮ್ಗೆ ಗೊತ್ತಾಗೋದು ಅದು ಹೆಂಗಿದೆ ಅಂತೇಳಿ. ಸೊ ಅದಕ್ಕೋಸ್ಕರ ನಾನು ಪ್ರತಿಯೊಂದು ಪ್ಯಾಟರ್ನ್ ಏನು ಸ್ಯಾರಿ ತರ್ತೀನಿ, ಕಲರ್ ಇದ್ದರೆ ಅದನ್ನು ನಾನು ಎಲ್ಲನೂ ತೋರಿಸಲ್ಲ. ಇವಾಗ ಎಕ್ಸಾಂಪಲ್, ಒಂದು ರಾಯಲ್ ಬ್ಲೂ ಕಲರ್ ಸ್ಯಾರಿ ಅಂತ ಅಂದ್ಕೊಳ್ಳಿ. ಆ ಬ್ಲೂ ಸ್ಯಾರಿ ಅದರಲ್ಲಿ ಬೇರೆ ಬೇರೆ ಕಲರ್ ಇದ್ದರೆ ಅದು ಜಸ್ಟ್ ನಾನು ನಿಮಗೆ ಯಾವ ಕಲರ್ ಇದೆ ಅಂತ ಜಸ್ಟ್ ತೋರಿಸ್ತೀನಿ ಅಷ್ಟೇ. ಬಟ್ ಆ ಪ್ಯಾಟರ್ನ ಒಂದು ಸಾರಿ ಓಪನ್ ಮಾಡಿಬಿಟ್ಟು ಈ ಥರ ಇದೆ ಅಂತ ಹೇಳ್ತೇನೆ. ಸೊ ಹಾಗಾಗಿ ನಿಮಗೆ ಅದರ ಬಗ್ಗೆ ಡೌಟ್ಸ್ ಖಂಡಿತವಾಗ್ಲೂ ಬೇಡ. ಓಕೆನಾ? ಇನ್ನು ಅದರ ಬಗ್ಗೆ ನಿಮಗೆ ಕ್ಲಿಯರ್ ಆಯ್ತಲ್ವಾ? ಸ್ಯಾರಿ ಡ್ಯಾಮೇಜ್ ಆ ಥರ ಏನಾದರೂ ಕಳಿಸ್ತಾರ? ಖಂಡಿತವಾಗ್ಲೂ ಇಲ್ಲ. ಆ ಥರ ನಾನು ನೋಡಿಬಿಟ್ಟೆ ನಿಮಗೆ ಕಳಿಸ್ತೀನಿ. ಬೈ ಚಾನ್ಸ್ ಏನಾದರೂ ನನಗೆ ಕಣ್ಣಿಗೆ ಕಾಣಿಸೋದೇನಾದರೂ ಡ್ಯಾಮೇಜ್ ಇತ್ತು ಅಂತ ಅಂದರೆ ನೀವು ಖಂಡಿತವಾಗ್ಲೂ ನನಗೆ ರಿಟರ್ನ್ ಮಾಡ್ಬೋದು. ಓಕೆನಾ? ಖಂಡಿತವಾಗ್ಲೂ ರಿಟರ್ನ್ ಮಾಡ್ಬೋದು. ಹಾಗಂತೇಳಿ ನೀವೇ ಏನಾದರೂ ಅದಕ್ಕೆ ಡ್ಯಾಮೇಜ್ ಮಾಡಿಬಿಟ್ಟು, ಅಂದರೆ ಕೆಲವೊಬ್ರು ಇರ್ತಾರೆ, ಅಂದರೆ ಇವಾಗ ಏನು ಗೊತ್ತಾ, ನಾವೇ ಇವಾಗ ಏನೋ ಒಂದು ಮಾಡ್ತಾ ಇದ್ದೀವಿ ಅಂತ ಅಂದಾಗ ಅದಕ್ಕೆ ಯಾರಾದರೂ ಬಂದು ಕಲ್ಲು ಹಾಕೋರು ಇರ್ತಾರೆ. ಸೊ ಆ ಥರ ಎಲ್ಲ ಮಾಡೋದಕ್ಕೆ ಹೋಗಬೇಡಿ. ನೀವೇ ಡ್ಯಾಮೇಜ್ ಮಾಡಿಬಿಟ್ಟು ಡ್ಯಾಮೇಜ್ ಆಗಿದೆ ಅಂತ ರಿಟರ್ನ್ ಕಳಿಸ್ಬೇಡಿ. ಯಾಕಂದರೆ ನಮಗೆ ಸಿಗಬೇಕಾದ್ರೇ ಸ್ಯಾರಿಗಳು ಎಲ್ಲವೂ ಕೂಡ ಅವರು ಚೆಕ್ ಮಾಡಿಯೇ ಕೊಟ್ಟಿರ್ತಾರೆ. ಸೊ ಮತ್ತೆ ನಾವು ಪುನಃ ರೀಚೆಕ್ ಮಾಡ್ಕೋತೀವಿ. ಹಾಗಾಗಿ ಡ್ಯಾಮೇಜ್ಗಳು ಇರಲ್ಲ, ಅವರು ಚೆಕ್ ಮಾಡಿ ಅದು ನೋಡಿರ್ತಾರೆ. ಬಟ್ ಆದರೂ ನಾವು ಇನ್ನೊಂದು ಸಲ ನೋಡಿರ್ತೀವಿ. ಓಕೆನಾ? ಇನ್ನೊಂದು ಸಲ ಚೆಕ್ ಮಾಡಿರ್ತೀವಿ ಅದು ಡ್ಯಾಮೇಜ್ ಇದೆಯಾ ಏನಿದೆಯಾ ಅಂತ. ಸೊ ಹಾಗಾಗಿ ಡ್ಯಾಮೇಜ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ.
ಇನ್ನು ನೆಕ್ಸ್ಟ್ ಬಂದು ನೀವು ಒಂದ್ಸಲ ಆರ್ಡ್ರ್ ಮಾಡಿದ್ದೀರಿ ಅಂತ ಅಂದರೆ ಮತ್ತೆ ಅದನ್ನು ನೀವು ನನಗೆ ಬೇಡ ಅಂತೇಳಿ ಕ್ಯಾನ್ಸಲ್ ಮಾಡುವಾಗಿಲ್ಲ. ಅಂದರೆ ಎಕ್ಸಾಂಪಲ್, ಇವಾಗ ನೀವು ಆರ್ಡ್ರ್ ಮಾಡಿರ್ತೀರಿ ನನಗೆ ಇದು ಬೇಕು ಈ ಸಾರಿ ಅಂತ, ಆಮೇಲೆ ಏನಂತ ಹೇಳಿದ್ರೆ ನಾನು ಎಲ್ಲ ಪ್ಯಾಕಿಂಗ್ ಮಾಡಿ ನೆಕ್ಸ್ಟ್ ಕೊರಿಯರಿಗೆಲ್ಲ ಕೊಟ್ಟಿರ್ತೀನಿ, ಆಮೇಲೆ ನೀವು ಬೇಡ ಅಂತ ಹೇಳ್ತೀರಾ. ಸೊ ಆ ಥರ ಹೇಳೋದಿಕ್ಕೆ ಹೋಗಬೇಡಿ. ಸೊ ಒಂದ್ಸಲ ನಿಮಗೆ ಬೇಕು ಅಂತಂದರೆ 100% ಬೇಕು ಅಂತಂದರೆ ಮಾತ್ರ ನೀವು ಆರ್ಡ್ರ್ ಮಾಡಿ, ಓಕೆನಾ? ಹಾಗೆಯೇ ನಿಮಗೆ ಭಯ ಬೇಡ, ನಾನು ಏನಾದರೂ ಡ್ಯಾಮೇಜ್ ಸಾರಿ ಕಳಿಸ್ತೀನಿ, ಕ್ವಾಲಿಟಿ ಇರಲ್ಲ, ಅದು ಚೆನ್ನಾಗಿಲ್ಲದೆ ಇರುವ ಸಾರಿಗಳನ್ನು ತಗೊಂಡು ಬಂದು ಸೇಲ್ ಮಾಡ್ತಾ ಇದ್ದೀನಿ, ಆ ಥರ ಯಾರು ಕೂಡ ಅನ್ಕೋಬೇಡಿ. ಆ ಥರ ನಾನು ಮಾಡೋದು ಕೂಡ ಇಲ್ಲ. ಸೊ ಈಗ ನಿಮಗೆ ಸ್ಯಾರಿ ಬಗ್ಗೆ ಕ್ಲಾರಿಟಿ ಸಿಕ್ತು, ಅಂದರೆ ಸ್ಯಾರಿ ಯಾವ ಥರ ಇರುತ್ತೆ ಅಂತ. ಇನ್ನು ನೆಕ್ಸ್ಟ್ ಬಂದು ಏನು ಕೊರಿಯರ್ ಮಾಡುವಂಥದ್ದು. ಈಗ ಪೇಮೆಂಟು, ಇವಾಗ ನೀವು ಎಕ್ಸಾಂಪಲ್, ಈಗ ಕೆಲವರಿಗೆ ಅಂದ್ಕೊಂಡಿರ್ತೀರ ನಿಮಗೆ ನಿಮಗೆ 2 ಅಥವಾ 3 ದಿನದಲ್ಲಿ ಇದಾಗುತ್ತೆ, ಓಕೆನಾ? ಒಂದು ವೇಳೆ ನಿಮಗೆ ಆಗಿಲ್ಲ, ಏನಕ್ಕಾಗಲ್ಲ ಅಂತಂದರೆ ನೀವು ಕರೆಕ್ಟಾಗಿರುವಂಥ ಅಡ್ರೆಸ್ಸನ್ನು ಕೊಡಬೇಕು, ಓಕೆನಾ? ನಿಮ್ಮ ಮನೆಯ ಹೆಸರು, ನಿಮ್ಮ ವಿಳಾಸ, ಜಿಲ್ಲೆ, ತಾಲೂಕು, ಪಿನ್ ಕೋಡು, ಮೇಯ್ನ್ ಆಗಿ ನಿಮ್ಮ ಪಿನ್ ಕೋಡ್ ಕರೆಕ್ಟಾಗಿ ಕೊಡಿ. ಪಿನ್ ಕೋಡ್ ಇದು ಹೆಚ್ಚು ಕಡಿಮೆ ಆದ್ರೂ ಕೂಡ ನಿಮಗೆ ಅದು ಇದಾಗುತ್ತೆ. ಸೊ ಹಾಗಾಗಿ ನೀವು ಕರೆಕ್ಟ್ ಆಗಿರುವಂಥ ಅಡ್ರೆಸ್ಸನ್ನು ನನಗೆ ನೀವು ವಾಟ್ಸಪ್ಪಲ್ಲಿ ಕಳಿಸ್ಬೇಕಾಗುತ್ತೆ. ಸೊ ನೆಕ್ಸ್ಟ್ ನಾನು ನಿಮಗೆ ವಾಟ್ಸಪ್ ನಂಬರ್ ಅದೆಲ್ಲ ನೆಕ್ಸ್ಟ್ ನಾನು ಶಾರ್ಟ್ ವಿಡಿಯೋ ಮಾಡಿ ಹಾಕ್ತೇನೆ, ಆಗ ನಿಮ್ಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ಕರೆಕ್ಟ್ ಆಗಿರುವಂಥ ಅಡ್ರೆಸ್ಸನ್ನೇ ಕೊಡಿ, ರಾಂಗ್ ಅಡ್ರೆಸ್ಸನ್ನು ಕೊಡೋದಕ್ಕೆ ಹೋಗಬೇಡಿ, ಆವಾಗ ನಿಮಗೆ ಅದು ರೀಚ್ ಆಗಲ್ಲ. ಸೊ ಒಂದು 3 ಇಂದ 4 ಡೇಸ್ ಒಳಗಡೆ ನಿಮಗೆ ರೀಚ್ ಆಗುತ್ತೆ. ಹಾಗಾಗಿ ಅದರ ಬಗ್ಗೆ ಭಯ ಬೇಡ. ಅದು ನಾನು ನಿಮಗೆ ನೆಕ್ಸ್ಟ್ ಶಾರ್ಟ್ ವಿಡಿಯೋ ಮಾಡಿದಾಗ ಹೇಳ್ತೀನಿ ಎಷ್ಟು ದಿನದಲ್ಲಿ ನಿಮಗೆ ರೀಚ್ ಆಗುತ್ತೆ ಅಂತೇಳಿ. ಅಂದರೆ ಇವಾಗ ಗೊತ್ತಾಗಲ್ಲ, ನಮಗೆ ಒಂದೊಂದು ನಾವು ಕೊಟ್ಟಾಗ ನಮ್ಗದು ಗೊತ್ತಾಗುತ್ತೆ. ಸೊ ಹಾಗಾಗಿ ಇನ್ನೇನಂತ ಹೇಳಿದರೆ ಕೆಲವೊಬ್ಬರಿಗೆ ಇದಿರುತ್ತೆ ಏನಂತೇಳಿ, ಇವಾಗ ಒಂದು ವೇಳೆ ನಿಮಗೆ ಬಂದಿಲ್ಲ ಅಂತ ಅಂದರೆ ಕರೆಕ್ಟಾಗಿ ನೀವು ಅಡ್ರೆಸ್ ಕೊಟ್ಟಿದ್ರೆ ಖಂಡಿತವಾಗ್ಲೂ ಬಂದಿರುತ್ತೆ. ಆಮೇಲೆ ಅಮೌಂಟ್ ಕೂಡ ಅಷ್ಟೇ, ನೀವು ಕರೆಕ್ಟಾಗಿ ಆನ್ಲೈನ್ ಪೇಮೆಂಟ್ ಏನಿದೆ ಅದು ಕರೆಕ್ಟಾಗಿ ಹಾಕಬೇಕು. ಆ ಥರದ್ದು ಏನು ಭಯ ಪಡೋದಕ್ಕೆ ಹೋಗಬೇಡಿ. ಏನಂತಂದರೆ ಇವಾಗ ಏನಾದರೂ ಡ್ಯಾಮೇಜ್ ಇತ್ತು, ಬೈ ಚಾನ್ಸ್ ಏನಾದರೂ ಡ್ಯಾಮೇಜ್ ಇತ್ತು ನಿಮ್ಮದು ಸಾರಿ, ಆವಾಗ ನೀವು ರಿಟರ್ನ್ ಮಾಡಬೇಕು. ಇವ್ರು ದುಡ್ಡು ಕೊಡ್ತಾರಾ ಇಲ್ವೋ ಅಥವಾ ರಿಟರ್ನ್ ತಗೋತಾರೋ ಇಲ್ವೋ ಆ ಥರ ಅನ್ಕೋಬೇಡಿ. ಖಂಡಿತವಾಗ್ಲೂ ನಾನು ತಗೋತೀನಿ, ಓಕೆನಾ? ರಿಟರ್ನ್ ಖಂಡಿತವಾಗ್ಲೂ ತಗೋತೀನಿ. ಹಾಗೆಯೇ ನಿಮಗೆ ರೀಫಂಡ್ ಕೂಡ ಮಾಡ್ತೀನಿ, ಓಕೆನಾ? ಆ ಥರ ಡ್ಯಾಮೇಜ್ ಏನಾದರೂ ಇತ್ತು ಅಂತ ಅಂದರೆ 100ಗೆ 100% ಇರಲ್ಲ. ಬೈ ಚಾನ್ಸ್ ಹೇಳಿದೆ ಅಂದರೆ ನಿಮ್ಗೆ ಭಯ ಇದ್ದರೆ, ಆ ಭಯ ಇದ್ದರೆ, ಯಾಕಂದರೆ ಎಲ್ರಿಗೂ ಭಯ ಇದ್ದೇ ಇರುತ್ತೆ ಆನ್ಲೈನಲ್ಲಿ ಪರ್ಚೇಸ್ ಮಾಡಿದಾಗ ಏನಾದರೂ ಆ ಥರ ಆದಾಗ. ಯಾಕಂದರೆ ಯೂಟ್ಯೂಬರ್ಸ್ ಜಗಳ ಅದೇ ಥರ ಆಗಿರುವಂಥದ್ದು. ಹೇಗಾಗಿದೆ ಅಂತ ಹೇಳಿದ್ರೆ ಅದೇ ಥರ ಆಗಿಬಿಟ್ಟು ಇದು ಡ್ಯಾಮೇಜ್ ಇದೆ ಅಂತ ಅಂದ್ರೂ ಕೂಡ ಅವರು ರಿಟರ್ನ್ ಅವ್ರಿಗೆ ಇದು ಮಾಡಿಲ್ಲ. ಅದು ಏನು ಅಂತ ಹೇಳಿದ್ರೆ ಅವ್ರದ್ದು ತಪ್ಪು. ಸೊ ಹಾಗಾಗಿ ಆ ಥರ ನೀವು ಭಯ ಪಡಬೇಡಿ, ಈ ಥರ ರಿಟರ್ನ್ ಮಾಡ್ತಾರೋ ಇಲ್ವೋ ಆ ಥರ ಎಲ್ಲ. ಅದೆಲ್ಲ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಯಿತು ಅಂತ ಅಂದ್ಕೊಳ್ತೇನೆ. ಇನ್ನೂ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಮಾಡಿ. ಹಾಗೆಯೇ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ಸೊ ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟರವರೆಗೆ ಯೂಟ್ಯೂಬ್ ಫ್ಯಾಮಿಲಿ ನನಗೆ ಸಪೋರ್ಟ್ ಮಾಡ್ತಾ ಬಂದಿದ್ದೀರಾ, ವೀಡಿಯೋಸ್ ನೋಡ್ತಾ, ಲೈಕ್ ಮಾಡ್ತಾ, ಕಮೆಂಟ್ ಮಾಡ್ತಾ, ತುಂಬಾ ಖುಷಿ ಇದೆ. ಅದರಲ್ಲೂ ನನಗೆ ಇವಾಗ ಲಲಿತಾ ರವೀಂದ್ರನಾಥ್ ಸಿಸ್ಟರ್ ಅವರು ಕಮೆಂಟ್ ಹಾಕ್ತಾನೆ ಇದ್ದಾರೆ. ಅವರು ರೀಸೆಂಟಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಕಮೆಂಟ್ ಹಾಕ್ತಾ ಇದ್ದಾರೆ, ಈ ವಿಡಿಯೋ ಮಾಡಿ, ಆ ವಿಡಿಯೋ ಮಾಡಿ ಟೇಲರಿಂಗಲ್ಲಿ ಅಂತ. ಹಾಗೆಯೇ ವೆಂಕಟೇಶ್ ಸರ್ ಅವರು ಕೂಡ ಅಷ್ಟೇ, ಅವರು ರೆಗ್ಯುಲರ್ ಆಗಿ ಆಲ್ಮೋಸ್ಟ್ 1 ಇಯರ್ಗಿಂತ ಜಾಸ್ತಿನೇ ಆಗಿರ್ಬೋದು, 2 ಇಯರು ಜಾಸ್ತಿ ಆಗಿರ್ಬೋದು ಅಂತ ಅನ್ಕೊಳ್ತೀನಿ. ಆವತ್ತಿನಿಂದ ಇವತ್ತಿನವರೆಗೂ ಅವರು ವಿಡಿಯೋ ನೋಡ್ತಾ ಇದ್ದಾರೆ. ವಿಡಿಯೋ ನೋಡಿಬಿಟ್ಟು ಕಮೆಂಟ್ ಹಾಕ್ತಾರೆ. ಫುಲ್ಲು ವಿಡಿಯೋ ನೋಡಿಬಿಟ್ಟು ಅದರಲ್ಲಿ ನಾನು ಏನು ಹೇಳ್ತೀನಿ ಅದೆಲ್ಲವನ್ನ ಡೀಟೇಲ್ಸ್ ಆಗಿ ಹಾಕ್ತಾರೆ. ಸೊ ನನಗೆ ಗೊತ್ತಿರೋ ಪ್ರಕಾರ ಇವರಿಬ್ಬರೇ ಈಗ ಜಾಸ್ತಿಯಾಗಿ ಕಮೆಂಟ್ಸ್ ಹಾಕೋದು, ಮತ್ತೆ ಯಾರು ಅಷ್ಟೊಂದು ಕಮೆಂಟ್ಸ್ ಹಾಕಲ್ಲ. ಇನ್ನು ಕೆಲವರು ಹಾಕ್ತಾರೆ, ಗಾಯತ್ರಿ ಸುಧಾ ಅಂತೇಳಿ ಒಬ್ಬರಿದ್ದಾರೆ, ಹಾಗೆಯೇ ಸುಧಾ ಲಕ್ಷ್ಮಿ ಎನ್ ಅಂತ ಏನೋ ಹೆಸರು ನೆನಪು ಬರ್ತಾ ಇದೆ. ಅವರೆಲ್ಲ ಇವಾಗ ಒಂದೊಂದೊಂದೊಂದು ಕಮೆಂಟ್ ಹಾಕ್ತಾ ಇದ್ದಾರೆ ನನಗೆ. ಸೊ ಯಾರ್ದಾದ್ರೂ ಹೆಸರು ಮರ್ತೋಗಿದ್ರೆ ಪ್ಲೀಸ್ ಸಾರಿ. ಹಾಗೆ ನೀವು ಕಮೆಂಟ್ ಮಾಡಿದರೆ ನಮ್ಗೆ ಗೊತ್ತಾಗುತ್ತೆ, ಸೊ ನೀವು ವಿಡಿಯೋ ನೋಡ್ತಾ ಇದ್ದೀರಾ ಅಂತ. ಹಾಗಾಗಿ ನಿಮ್ಮ ಸಪೋರ್ಟ್ ಬೇಕು. ಈ ಒಂದು ಹೊಸ ಬಿಸ್ನೆಸ್ಗೆ ನೀವು ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಈಗ ಸದ್ಯಕ್ಕೆ ನಾನು ಸ್ಯಾರಿ ಬಿಸ್ನೆಸ್ ಮಾಡೋದು, ನೆಕ್ಸ್ಟ್ ಮುಂದೆ ಹೋಗ್ತಾ ಹೋಗ್ತಾ ನೋಡೋಣ ಯಾವುದೆಲ್ಲ ಈಗ ಟಾಪ್ಗಳಿರ್ಬೋದು ಅಥವಾ ಜ್ಯುವೆಲ್ಲರಿ ಇರ್ಬೋದು, ಇದರ ಬಗ್ಗೆ ನೆಕ್ಸ್ಟ್ ಗಮನ ಹರಿಸೋಣ. ಅಷ್ಟರವರೆಗೆ ಈ ಸ್ಯಾರಿ ಬಿಸ್ನೆಸ್ ಮಾಡ್ತಾ ಇದ್ದೇವೆ. ಸೊ ನಿಮ್ಮ ಸಪೋರ್ಟ್ ಬೇಕು, ನಮಗೆ ಸಪೋರ್ಟ್ ಮಾಡಿ. ನೀವು ಕೂಡ ಏನು ಅಂತಂದರೆ ಸ್ಯಾರಿಗಳನ್ನು ನೋಡಿಬಿಟ್ಟು ನಿಮ್ಗೆ ಇಷ್ಟ ಆದರೆ ನೀವು ಖಂಡಿತವಾಗ್ಲೂ ತಗೋಬೋದು. ಹಾಗೆಯೇ ಇದು ಆನ್ಲೈನು. ಇನ್ನು ಕೆಲವರು ಏನಂತಂದರೆ ನನ್ನ ಫ್ರೆಂಡ್ಸ್ ಇರ್ಬೋದು ಅಥವಾ ನನ್ನ ಹತ್ತಿರದವರು, ಈಗ ಇಲ್ಲೇ ಹತ್ತಿರದವರು
ನಿಮಗೆ ಹತ್ರ ಮನೆ ಇತ್ತು ಅಂತ ಅಂದರೆ ನೀವು ಮನೆಗೆ ಬಂದು ಸಾರಿನ ಪರ್ಚೇಸ್ ಮಾಡ್ಬೋದು. ಅಂದರೆ ಅವರು ಕೂಡ ಯೂಟ್ಯೂಬ್ ವಿಡಿಯೋ ನೋಡ್ತಾ ಇರ್ತಾರೆ. ಸೊ ನಿಮಗೆ ನನ್ನ ಮನೆ ಹತ್ರದಲ್ಲಿ ಎಲ್ಲಾದರೂ ಯಾರಾದರೂ ಇದ್ದರೆ ನೀವು ಮನೆಗೆ ಬಂದು ಸಾರಿನ ಪರ್ಚೇಸ್ ಮಾಡ್ಬೋದು. ಓಕೆನಾ? ಹಾಗೆಯೇ ಸಪೋರ್ಟ್ ಮಾಡಿ, ಮತ್ತೆ ಹೇಳ್ತಾ ಇದ್ದೀನಿ, ನಾವು ಸಪೋರ್ಟ್ ಮಾಡಿ. ಓಕೆ, ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ನಾನು ಶಾರ್ಟ್ ವಿಡಿಯೋ ಅಥವಾ ಯಾವುದೋ ಒಂದು ವಿಡಿಯೋ ಜೊತೆಗೆ ಬರ್ತೀನಿ, ಏನೆಲ್ಲ ನೆಕ್ಸ್ಟ್ ಏನೆಲ್ಲ ಇದಾಗುತ್ತೆ ಅಂತೇಳಿ. ಓಕೆನಾ? ಬಾಯ್ ಫ್ರೆಂಡ್ಸ್.